ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನೆಲ್ಗೆ ಸ್ವಾಗತ. ನಾನು ಥಂಬ್ನೇಲ್ನಲ್ಲೇ ಕೊಟ್ಟಿದ್ದೀನಿ, ಪಾಲಕರು ನೋಡಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಅಂತ. ನೋಡಿ, ನೀಟ್ ವಿದ್ಯಾರ್ಥಿಗಳು ನೀವು ನೀಟ್ ಪರೀಕ್ಷೆಗಾಗಿ ತುಂಬ ಸೀರಿಯಸ್ ಆಗಿ ಅಭ್ಯಾಸ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋವನ್ನು ನೋಡುವ ಅಗತ್ಯ ಇಲ್ಲ. ಪಾಲಕರು ನೋಡಬೇಕು. ನೀಟ್ ವಿದ್ಯಾರ್ಥಿಗಳು ಪ್ರೀ ರೌಂಡ್ ಬಗ್ಗೆ ಯಾವುದೇ ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಈ ಪ್ರೀ ರೌಂಡ್ ಅನ್ನೋದು ಯಾರಿಗೆ ಮತ್ತು ಪ್ರೀ ರೌಂಡ್ನಲ್ಲಿ ಕಂಪಲ್ಸರಿಯಾಗಿ ಅಡ್ಮಿಷನ್ ಆಗಬೇಕಾ, ಹೀಗೆಲ್ಲ ಅನೇಕ ಪ್ರಶ್ನೆಗಳು ಇವೆ. ಈಗ ನೋಡಿ, ಒಂದು ವೇಳೆ ನೀವು ಪ್ಯೂರ್ ನೀಟ್ ವಿದ್ಯಾರ್ಥಿಯಾಗಿ, ನಿಮ್ಮ ಮಗ ಅಥವಾ ಮಗಳು ನೀಟ್ ವಿದ್ಯಾರ್ಥಿಯಾಗಿ ಅವರು ಕೇವಲ ನೀಟ್ನಲ್ಲಿ ಸಿಗುವಂತಹ MBBS, BDS ಅಥವಾ ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಹೋಗಲು ಇಚ್ಛೆ ಪಡುತ್ತಿದ್ದು, ಯಾವುದೇ ಇಂಜಿನಿಯರಿಂಗ್ ಕೋರ್ಸ್ ಆಯಿತು, ಇಲ್ಲಿ CETಯಲ್ಲಿ ಲಭ್ಯವಿರುವಂತಹ ಯಾವುದೇ ಕೋರ್ಸ್ಗಳಿಗೆ ನಿಮಗೆ ಇಚ್ಛೆ ಇರಲಿಲ್ಲ ಅಂತಂದರೆ ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಈ ಒಂದು ಪ್ರೀ ರೌಂಡ್ ಬಗ್ಗೆ. ಮತ್ತು ಒಂದು ವೇಳೆ ನೀವು ಇಂಜಿನಿಯರಿಂಗ್, ಒಂದು ವೇಳೆ ಅಗ್ರಿಕಲ್ಚರ್, ವೆಟರ್ನರಿ ಇತ್ಯಾದಿ ನಾನು ಹೋಗ್ತೀನಿ, ನನಗೆ ಒಂದು ವೇಳೆ ಈ ನೀಟ್ ಇದರಲ್ಲಿ ಸಿಗುವಂತಹ MBBS, BDS ಸಿಗಲಿಲ್ಲ ಅಂತಂದ್ರೂ ಕೂಡ ನೀವು ಏನು ಮಾಡಬಹುದು ಅಂತಂದರೆ, ನೋಡಿ, ಈಗಾಗಲೇ 17ನೇ ತಾರೀಕು ಇನ್ನೂ ಆಪ್ಷನ್ ಎಂಟ್ರಿ ಪ್ರಾರಂಭ ಆಗಿಲ್ಲ. ಮತ್ತು ಒಂದು ವೇಳೆ ಆಪ್ಷನ್ ಎಂಟ್ರಿ ಪ್ರಾರಂಭವಾದರೂ 21 ನಿಮ್ಮ ಎಕ್ಸಾಮ್ ಇದೆ, 22ಕ್ಕೆ ಪ್ರಾರಂಭವಾಗುವ ಸೂಚನೆ ಇದೆ. ಒಂದು ವೇಳೆ ಬೇಗ ಪ್ರಾರಂಭವಾದರೂ ಕೂಡ ಪ್ರಸನ್ನ ಸರ್ ಹೇಳಿದಂತೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನ ನಿಮ್ಮ ಎಕ್ಸಾಮ್ ಆದ ನಂತರವೂ ಓಪನ್ ಇರ್ತದೆ. ಆವಾಗ ನೀವು ನಿಮ್ಮ ಎಕ್ಸಾಮ್ ಆದ ನಂತರ ಆರಾಮಾಗಿ ವಿಚಾರ ಮಾಡಿಕೊಂಡು, ಅಥವಾ ನಿಮಗೆ ಒಂದು ವೇಳೆ ಬಹಳ ಟೈಮ್ ಸಿಗಲಿಲ್ಲ ಅಂದರೂ ಕೂಡ ನೀವು ನಿಮ್ಮ ಈಗ ಇಂಜಿನಿಯರಿಂಗ್ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ನಿಮ್ಮ ನೀಟ್ ಯಾವ ಕೋರ್ಸ್ಗಳು ಓಪನ್ ಆಗಿಲ್ಲ ಟ್ಯಾಬು, ನೀವು ಕೇವಲ ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಒಂದಿಷ್ಟು ಕಾಲೇಜುಗಳನ್ನು ನೀವು ಸ್ವತಃ ಕೂತ್ಕೊಂಡು ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ಗೆ ಅನುಗುಣವಾಗಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ರೆಡಿ ಮಾಡಿಕೊಂಡು ನೀವು ಹಾಕೋಬಹುದು. ಸ್ವಲ್ಪ ರಫ್ ಆಗಿ ಕೂಡ ಹಾಕೋಬಹುದು. ಏಕೆಂದರೆ ಆಮೇಲೆ ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ನಿಮಗೆ ಹಾಕಲಿಕ್ಕೆ, ಹೊಸದಾಗಿ ಫ್ರೆಶ್ ಆಗಿ ಹಾಕಲಿಕ್ಕೆ ಇದನ್ನು ಕೊಡ್ತಾರೆ. ಅದಕ್ಕಾಗಿ ನೀವು ತೀರಾ ಏನು ಚಿಂತೆ ಪಡೋ ಅಗತ್ಯ ಇಲ್ಲ. ನೀವು ಒಂದು ವೇಳೆ ಆಪ್ಷನ್ ಎಂಟ್ರಿ ಬಗ್ಗೆ ನನಗೆ ತಿಳಿತಾನೆ ಇಲ್ಲ ಅಂತಂದರೆ ಕೂಡ ಈಗ ಅನೇಕರು ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಿಕೊಡ್ಲಿಕ್ಕೆ, ಸಹಾಯ ಮಾಡಲಿಕ್ಕೆ ಲಭ್ಯರಿದ್ದಾರೆ. ನಾನು ಕೂಡ ಹೇಳಿದ್ದೀನಿ, ಕೇವಲ 500 ರೂಪೀಸ್ ಕೊಟ್ಟರೆ ನಿಮ್ಮ ಕ್ಯಾಟಗರಿ ರ್ಯಾಂಕು ಏನು ನಿಮಗೆ ಇಂಜಿನಿಯರಿಂಗ್ ಬಂದಿದೆ ಅದರ ಪ್ರಕಾರವಾಗಿ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನೀವು ಕಂಪ್ಯೂಟರ್ ಸೈನ್ಸ್ ಅಲೈಡ್ ಕೋರ್ಸ್ ಮಾಡಬೇಕಂತಿರೋ, ಅಥವಾ ENC ಮಾಡಬೇಕಂತೀರಾ, ಯಾವ ಊರಲ್ಲಿ ಮಾಡಬೇಕಂತೀರಾ, ಕರ್ನಾಟಕದ ಯಾವುದೇ ಭಾಗ ಇರಲಿ, ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾವಿ ಎಲ್ಲಿದ್ರೂ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಆಪ್ಷನ್ ಎಂಟ್ರಿ ಲಿಸ್ಟನ್ನು ರೆಡಿ ಮಾಡಿ ಕೊಡ್ತೀವಿ. ಆ ಪ್ರಕಾರ ನೀವು ಹಾಕೋಬಹುದು. ಅಥವಾ ನೀವೇ ಕಟ್ ಆಫ್ಗಳನ್ನು ಸ್ಟಡಿ ಮಾಡಿ, 2 ವರ್ಷದ 3 ರೌಂಡ್ಗಳ ಕಟ್ ಆಫ್ಗಳನ್ನು ಸ್ಟಡಿ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ಆಪ್ಷನ್ ಎಂಟ್ರಿಯನ್ನು ಹಾಕ್ಬೋದು. ನೀವು ಪಾಲಕರು ಸ್ವಲ್ಪ ನಾಲೆಜ್ ಇದ್ದವರಾದರೆ ನೀವು ವೆಬ್ಸೈಟ್ನಲ್ಲಿ ನೋಡಿ, KEA ವೆಬ್ಸೈಟ್ನಲ್ಲಿ ನೋಡಿ ನೀವು ಕೂಡ ಪ್ರಿಪೇರ್ ಮಾಡಿ ನಿಮ್ಮ ಮಗ ಅಥವಾ ಮಗಳಿಗಾಗಿ ಪ್ರಿಪೇರ್ ಮಾಡಿಕೊಂಡು ನೀವು ಲಿಸ್ಟನ್ನು ರೆಡಿ ಮಾಡಿ ಹಾಕ್ಬೋದು. ನಿಮ್ಮ ಮಗ ಮಗಳು ಅಥವಾ ಈಗ 21ನೇ ತಾರೀಕು ಎಕ್ಸಾಮ್ ಮುಗಿಯುತ್ತೆ, ಅವ್ರನ್ನ ಕುಂಡಿಸ್ಕೊಂಡು ನೀವು ಲಿಸ್ಟ್ ಈಗ ಈವರೆಗೆ ನೀವು ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೂ ಮತ್ತೆ ನೀವು ಅದ್ರ ಬಗ್ಗೆ ಕೂತ್ಕೊಂಡು ನೋಡಿಕೊಂಡು ಈಗ ಸದ್ಯಕ್ಕೆ ನೀವು ಪ್ರೀ ರೌಂಡ್ಗೆ ಹಾಕೋಬಹುದು. ಮತ್ತೆ ಪ್ರೀ ರೌಂಡ್ನಲ್ಲಿ ಅಡ್ಮಿಷನ್ ಅಂತೂ ಕಂಪಲ್ಸರಿ ಅಂತೂ ಇಲ್ಲ, ನೀವು ಹಾಗೆ ನೋಡ್ಕೋಬಹುದು ನಿಮ್ಗೆ ಯಾವ್ದು ಸಿಗುತ್ತೆ ಏನು ಅಂತ ಹೇಳಿ ನೋಡಿಕೊಂಡು, ಆಮೇಲೆ ಈಗ ಏನು ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ಅವ್ರು ಫಸ್ಟ್ಗೆ ಮಾರ್ಕ್ ಅಲಾಟ್ಮೆಂಟ್ ಅಂತ ಮಾಡಿ ನಂತರ ಪ್ರೀ ರೌಂಡ್ ರಿಸಲ್ಟ್ ಅನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಪ್ರೀ ರೌಂಡ್ ರಿಸಲ್ಟ್ ಬಂದ ಮೇಲೆ ಹಾಗೆ ನೋಡಿ ನೀವು ಸುಮ್ಮನಿದ್ದು ಬಿಡಬಹುದು, ನಿಮಗೆ ಏನೋ ಇಷ್ಟ ಇಲ್ಲ ಅಂತಂದ್ರೆ ಮತ್ತೆ ನೀವು ಮುಂದಿನ ರೌಂಡ್ಗಳಲ್ಲಿ ಭಾಗವಹಿಸಬಹುದು. ಬಹುಶಃ ಸೆಕೆಂಡ್ ರೌಂಡ್ನಲ್ಲಿ ನಾವು ಈ ನೀಟ್ ಕೋರ್ಸ್ಗಳನ್ನ ರಿಸಲ್ಟ್ ಬಂದಿತ್ತಂದ್ರೆ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ನೀಟ್ ಅಭ್ಯರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ನೀವು ಚೆನ್ನಾಗಿ ಅಭ್ಯಾಸ ಮಾಡಿ, ಈ ಪ್ರೀ ರೌಂಡ್ ಆಪ್ಷನ್ ಎಂಟ್ರಿ ಪೋರ್ಟಲ್ ನಿಮ್ಮ ಎಕ್ಸಾಮ್ ಆದ ನಂತರವೂ ಓಪನ್ ಇರುತ್ತೆ. ನೀವು ಚೆನ್ನಾಗಿ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ನೀವು ಒಂದು ವೇಳೆ ನೀಟ್ ಅಲ್ಲದೆ ಈ ಇಂಜಿನಿಯರಿಂಗ್, ಬೇರೆ ಕೋರ್ಸ್ಗಳಿಗೆ, ಅಗ್ರಿಕಲ್ಚರ್, ವೆಟರ್ನರಿ ಕೋರ್ಸ್ಗಳಿಗೆ ನೀವು ಇಚ್ಛೆ ಪಟ್ಟಲ್ಲಿ ನೀವು ಆರಾಮಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತೀನಿ, ನೋಡ್ತಾ ಇರಿ, ಮತ್ತೆ ಭೇಟಿ ಆಗೋಣ.